ಎಲ್ಲ ಗೆಳೆಯರೇ ವೆಲ್ಕಮ್ ಬ್ಯಾಕ್ ಟು ಅದೇ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ತುಂಬಾ ಇಂಫಾರ್ಮೆಂಟ್ ಆಗಿರುವಂಥ ವಿಡಿಯೋ ಅದರಾಗಿರುತ್ತೆ. ಏನಪ್ಪ ಅಂದರೆ ಮೊದಲನೇದಾಗಿ ನೀಟ್ ಸ್ಟೂಡೆಂಟ್ ಬಗ್ಗೆ ಮಾತಾಡ್ತೀನಿ. BAMS ಆಪ್ಷನ್ ಎಂಟ್ರಿ ಇನ್ನೂ ಮಾಡೋಕ್ಕೆ ಬರ್ತಾ ಇಲ್ಲ. ಏನಂತಂದರೆ ಇನ್ನೂ ಸೀಟ್ ಮ್ಯಾಟ್ರಿಕ್ಸ್ ಆದರೆ ಬಂದಿಲ್ಲ. ಇವತ್ತು ಬಂದರೆ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಆಪ್ಷನ್ ಎಂಟ್ರಿ ಆಟೋಮೆಟಿಕ್ಲಿ ಆದರೆ ಎನೇಬಲ್ ಆದರೆ KEದವರು ಮಾಡ್ತಾರೆ. ಅಲ್ಲಿವರೆಗೂ ವೇಟ್ ಮಾಡೋಣ. ಇಲ್ಲಿವರೆಗೂ ಇನ್ನೂ BAMS ಯಾವುದೇ ತನಕ ಇನ್ನೂ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ ಅಂತ ಒಂದು ರೀಸನ್ ಬಿಟ್ಟರೆ ಮತ್ತೆ ಇನ್ನೂ ಏನು ನೋಟಿಫಿಕೇಶನ್ ಆದರೆ ಕೊಟ್ಟಿಲ್ಲ. ವೇಟ್ ಮಾಡಿ BAMS ಸ್ಟೂಡೆಂಟ್ಸ್ ಸ್ಟಿಲ್ ಇವತ್ತು ಈವ್ನಿಂಗ್ ಅನ್ನೋಷ್ಟಲ್ಲಾದರೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋ ಚಾನ್ಸಸ್ ಆದರೆ ಕೊಡುವಂಥ ಚಾನ್ಸಸ್ KEದವರು ಇದ್ದಾರೆ. ಯಾಕಂದರೆ ನಿಮಗೆ ಮತ್ತೆ ಬೇಗ ಆಪ್ಷನ್ ಎಂಟ್ರಿ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನಿಮ್ಗೆ ಅಪ್ಡೇಟು ಯಾವಾಗಲೂ ನಿಮ್ಮ ರಿಸಲ್ಟ್ ಯಾವಾಗ ಬರುತ್ತೆ ಇಲ್ಲ 1ನೇ ತಾರೀಕು ಮತ್ತು 2ನೇ ತಾರೀಕು ಕೊಟ್ಟಿದ್ದಾರಲ್ಲ ಆ ಒಂದು ಡೇಟಿಗೆ ಅದು ಬರುತ್ತೆ ಅಂತ ಹೇಳಿದ್ರೆ ಖಂಡಿತ ಆ ಒಂದು ಡೇಟಿಗೆ ಆದರೆ ಬರೋದಿಲ್ಲ. ಯಾಕಂದರೆ MCC ಕೌನ್ಸಿಲಿಂಗ್ ಬಂದ್ಬಿಟ್ಟು ಎಕ್ಸ್ಟೆಂಡ್ ಆಗಿದೆ. ಅದರಿಂದ ನಿಮಗೆ ಒಂದು 4ನೇ ತಾರೀಕು ಇಲ್ಲಾಂದರೆ 3ನೇ ತಾರೀಕು ಮೇಲೆ ಅಂದರೆ ಒಟ್ಟು 4ರಿಂದ 5ನೇ ತಾರೀಕು ಆದರೆ ರಿಸಲ್ಟ್ ಆದರೆ ಖಂಡಿತ ಫಸ್ಟ್ ಒಂದು ರಿಸಲ್ಟ್ ಅದ ಬರುತ್ತೆ. ಮತ್ತು ಇನ್ನೊಂದು ಸಾಕಷ್ಟು ಜನ ಕೇಳ್ತಿರೋದೇನಪ್ಪ ಅಂದರೆ ನನಗೆ ಈಗ ಮಾಕ್ ಅಲಾಟ್ಮೆಂಟಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದೆ, ಅದೇ ಕಾಲೇಜು ಬೇಕು ನನಗೆ, ಫುಲ್ 100% ಸ್ಯಾಟಿಸ್ಫೈ ಆಗಿದೆ, ನನಗೆ ಅದೇ ಕಾಲೇಜ್ ಸಿಕ್ಕರೆ ಹೋಗ್ತೀನಿ, ಅದೇ ಕಾಲೇಜ್ ಬೇಕು, ನಂಗೆ ಬೇರೆ ಯಾವುದು ಕಾಲೇಜ್ ಬೇಡ, ಆ ಥರ ಒಂದು ಸ್ಟೂಡೆಂಟ್ಸ್ ಅದೇ ಇದ್ದರೆ ನೀವೇ ಮಾಡಬೇಕು, ಆ ಕಾಲೇಜ್ನ ಟಾಪಲ್ಲಿ ಹಾಕೋಬೇಕು. ಮೋಸ್ಟ್ಲಿ ನಾನು ಹೇಳ್ತೀನಿ ಪ್ರಯಾರಿಟಿ ವೈಸ್ ಹಾಕಿದ್ರಿಂದ ಅದಕ್ಕಿಂತ ಮೇಲೆ ಇರೋದೇ ಚೆನ್ನಾಗಿರುತ್ತೆ. ಅದಕ್ಕೆ ಹೋಗಿ ಯಾವತ್ತು ಈ ಸಿಕ್ಕಿರೋ ಕಾಲೇಜಸ್ಗೆ ಹೋಗೋಕ್ಕೆ ಟ್ರೈ ಮಾಡ್ಕೋಬೇಡಿ. ಯಾಕಂದರೆ ಒಂದೊಂದು ರೌಂಡ್ಗೆ ನೆಕ್ಸ್ಟ್ ರೌಂಡ್ ಹೋಗ್ತಾ ಏನಾಗುತ್ತೆ ನಿಮಗೆ ಒಳ್ಳೊಳ್ಳೆ ಕಾಲೇಜ್ ಆದರೆ ಸಿಗ್ತಾ ಹೋಗುತ್ತೆ. ಓಕೆನಾ. ಆಮೇಲೆ ಇನ್ನೂ ಸ್ವಲ್ಪ ಜನ ಕೇಳ್ತೀರಿ ಈ ಸಿಕ್ಕಿರೋ ಕಾಲೇಜನ್ನು ನಾವು ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ಫಸ್ಟ್ ರೌಂಡ್ಗೆ ಹೋಗ್ಬೋದು ಅಂತ ಕೇಳ್ತೀರಾ. ಖಂಡಿತ ಆಗೋದಿಲ್ಲ. ಯಾಕಂದರೆ ಮಾಕ್ ಅಲಾಟ್ಮೆಂಟ್ ಇದು ಜಸ್ಟ್ ಟೆಂಪ್ರರಿ ಆಗಿರುತ್ತೆ. ಇದು ಯಾವುದೇ ಕಾರಣಕ್ಕೂ ನೀವು ಹೋಲ್ಡ್ ಇಟ್ಕೊಂಡ್ಬಿಟ್ಟು ನೆಕ್ಸ್ಟ್ ರೌಂಡ್ಗೆ ಹೋಗೋಕ್ಕಾದ್ರೆ ಸಾಧ್ಯನೇ ಇಲ್ಲ. ನಿಮ್ಗೆ ಏನಾದರೂ ಫಸ್ಟ್ ರೌಂಡಲ್ಲಿ ಏನಾದರೂ ಸೀಟ್ ಸಿಕ್ಕ ನೀವು ಸೆಕೆಂಡ್ ರೌಂಡ್ಗೆ ಹೋಗ್ಬೋದು, ಅಲ್ಲಿ ಹೋಲ್ಡ್ ಇಟ್ಕೋಬೋದು, 100% ಆದರೆ ಹೋಲ್ಡ್ ಮಾಡ್ಬೋದಾಗಿರುತ್ತೆ. ಅಲ್ಲಾದರೆ ಚಾಯ್ಸಸ್ ಅದಿರುತ್ತೆ. ನಿಮಗೆ ಚಾಯ್ಸಸ್ ಬಗ್ಗೆ ಗೊತ್ತಿಲ್ಲ, ಚಾಯ್ಸ್ ಎಂಟ್ರಿ ಬಗ್ಗೆ ಗೊತ್ತಿಲ್ಲ ಅಂದರೆ ಖಂಡಿತ ಒಂದು ಕಮೆಂಟ್ ಬಾಕ್ಸಲ್ಲಿ ಚಾಯ್ಸ್ ಎಂಟ್ರಿ ಅಂತ ಹಾಕಿ ಅದ್ರ ಬಗ್ಗೆ ನಾನು ನಿಮಗೆ ಡೆಡಿಕೇಟೆಡ್ ಆಗಿ ಚಾಯ್ಸ್ ಎಂಟ್ರಿ 4 ಚಾಯ್ಸ್ ಎಂಟ್ರಿ ಬಗ್ಗೆ ಕಂಪ್ಲೀಟಾಗಿ ವೀಡಿಯೋನ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಅದರ ಬಗ್ಗೆ ಅಪ್ಲೋಡ್ ಆದ್ರೆ ಮಾಡ್ತೀನಿ ಯಾವಾಗ ನಿಮಗೆ ಚಾಯ್ಸ್ ಎಂಟ್ರಿ ಬಗ್ಗೆ ಕೇಳಬೇಕಂತಂದರೆ. ಆಮೇಲೆ ನೀವೇನಾದರೂ ಚಾಯ್ಸ್ ಎಂಟ್ರಿ ಏನಾದರೂ ನೀವು ಚಾಯ್ಸ್ 2 ತೊಗೊಂಡ್ರೆ ಹೋಲ್ಡ್ ಮಾಡ್ಕೋಬೋದು ಅಂತ ಹೇಳಿದೆ. ಆದರೆ ನೀವು ಚಾಯ್ಸ್ 2 ತೊಗೊಂಡು ಹೋಲ್ಡ್ ಮಾಡ್ಕೊಂಡಾಗ ಫೀಸ್ನ ಪೇ ಮಾಡಬೇಕಂತ ಕೇಳ್ತಿದ್ದಾರೆ ಸ್ವಲ್ಪ ಸ್ಟೂಡೆಂಟ್ಸ್. ಆದರೆ ಫಸ್ಟ್ ರೌಂಡಿಂದ ನೀವು ಸೆಕೆಂಡ್ ರೌಂಡ್ಗೆ ಹೋಗಬೇಕಾದಾಗ ಅವಾಗ ಚಾಯ್ಸ್ 2 ತೊಗೊಂಡ್ರೆ ನೀವು ಫೀಸ್ನ ಪೇ ಮಾಡಂತಿಲ್ಲ. ಯಾವಾಗ ನೀವು ಸೆಕೆಂಡ್ ರೌಂಡಿಂದ ಥರ್ಡ್ ರೌಂಡ್ಗೆ ಹೋಗಬೇಕಾದ್ರೆ ಅಲ್ಲಿ ಯಾವುದೇ ಒಂದು ಚಾಯ್ಸ್ ತೊಗೊಂಡ್ರೆ ನೀವು ಫೀಸ್ನ ಪೇ ಮಾಡಬೇಕಂತ. ಇವನ್ ಚಾಯ್ಸ್ 3 ತೊಗೊಂಡ್ರು ಫೀಸ್ನ ಪೇ ಮಾಡಬೇಕು, ಚಾಯ್ಸ್ 2 ತೊಗೊಂಡ್ರು ಫೀಸ್ ಪೇ ಮಾಡಬೇಕು, ಚಾಯ್ಸ್ 1 ತೊಗೊಂಡ್ರೆ ಆಟೋಮೆಟಿಕ್ ಅಡ್ಮಿಷನ್ ಆಗ್ತಾರೆ. ಅಲ್ಲಿಂದ್ರೆ ಅಮೌಂಟ್ ಖಂಡಿತ 100% ಪೇ ಮಾಡಲೇಬೇಕಾಗಿರುತ್ತೆ. ಆಮೇಲೆ ಇನ್ನೂ ಸಾಕಷ್ಟು ಜನ ತುಂಬಾ ಡೌಟ್ಸ್ ಆದರೆ ಕೇಳ್ತಾ ಇದ್ದಾರೆ. ಇನ್ನೇನಪ್ಪ ಅಂದರೆ ನನಗೆ ಒಂದು SNQ ಕೋಟಾ ಸಿಕ್ಕಿದೆ, ಆಮೇಲೆ SC ST ಸ್ಟೂಡೆಂಟ್ಸ್ ಕ್ಯಾಟಗರಿ ಇದೆ, ನಿಮ್ಮ ಫೀಸ್ ಸ್ಟ್ರಕ್ಚರ್ ನೋಡಿದರೆ ಬೇರೆ ಅಮೌಂಟ್ ಇದೆ, ಬಟ್ ಇಲ್ಲಿ ನನಗೆ 1,20,000 ಈ ಥರ ಒಂದು ಫೀಸ್ ತೋರಿಸ್ತಿದೆ ಅಂತಿದ್ರೆ ಇದು ಜಸ್ಟ್ ಮಾಕ್ ಅಲಾಟ್ಮೆಂಟ್. ಇದು ಎಂದು ಸರ್ವರ್ ಪ್ರಾಬ್ಲಮ್ ಅಂದರೆ ಪೂರ್ತಿ ಕಂಪ್ಲೀಟಾಗಿ ಒಂದು KEದವ್ರ ಪ್ರಾಬ್ಲಮ್ ಆಗಿರುತ್ತೆ. ನಿಮ್ದು ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಅಲ್ಲ. ಅದು ನಿಮ್ಗೆ ಯಾವಾಗ ಫಸ್ಟ್ ರೌಂಡ್ ಮಾಕ್ ಅಲಾಟ್ಮೆಂಟ್ ಆದಮೇಲೆ ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತಲ್ವ ಫೈನಲ್ ಆಗಿ ಅಲ್ಲಿ 100% ನಿಮಗೆ ಏನು ಫೀಸ್ ಇರುತ್ತೆ ಅಷ್ಟೇ ಫೀಸ್ನ ಪೇ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಭಯಪಡಂತಿಲ್ಲ. ನಿಮ್ಗೆ ಏನು ಒಂದು SC ST ಸ್ಟೂಡೆಂಟ್ಸ್ಗೆ 0 ರೂಪೀಸ್ ಇದೆ, 0 ರೂಪೀಸ್ ಇರುತ್ತೆ. ಮತ್ತು SNQ ಕೋಟಾದಲ್ಲಿ 31,000 ಏನು ಅಮೌಂಟ್ ಅಂತ ಇದೆ ಅಷ್ಟೇ ಅಮೌಂಟ್ ಆದರೆ ಪೇ ಮಾಡಬೇಕಾಗುತ್ತೆ. ನಿಮ್ದು ನೀವು ಇವನ್ ಬೇಕಾದ್ರೆ ನಿಮಗೆ ಯಾವ ಥರ ಅಂದರೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದಾಗೆ ಪಕ್ಕದಲ್ಲಿ ನಿಮಗೆ ಒಂದು ಫೀಸ್ನ ಪೇ ಮಾಡಿರೋ ಅಂದರೆ ಫೀಸ್ ಎಷ್ಟೆಷ್ಟು ಪೇ ಮಾಡಬೇಕು ಅನ್ನೋದು ಪಕ್ಕದಲ್ಲೇ ಕೊಟ್ಟಿರ್ತಾರೆ. ಅಷ್ಟು ಏನು ಕಾಣಿಸ್ತಿದೆ ಅಷ್ಟು ಫೀಸ್ನ ಆದರೆ ಪೇ ಮಾಡಬೇಕಾಗುತ್ತೆ ಯಾವಾಗ ನೀವು. ಆಮೇಲೆ ಇನ್ನೂ ಒಂದು ಎಲ್ಲ ಸ್ಟೂಡೆಂಟ್ಸ್ಗೆ ನೀವು ಈಗ ಮೇನು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಆಯಿತು, ಫಸ್ಟ್ ರೌಂಡ್ ರಿಸಲ್ಟ್ಗೆ ಕಾಯ್ತಿದ್ದೀರಾ ಅಂದರೆ ಫಸ್ಟ್ ರೌಂಡ್ ರಿಸಲ್ಟ್ ವೇಟ್ ಮಾಡ್ತಿದ್ರೆ ಆಪ್ಷನ್ ಎಂಟ್ರಿ ಆದಮೇಲೆ ಫೈನಲ್ ಆಗಿ ಒಂದು ಆಪ್ಷನ್ ಎಂಟ್ರಿನ ಎಲ್ಲ ಎಡಿಟ್ ಮಾಡಿ ಚೇಂಜಸ್ ಮಾಡಿ ಮಾಡ್ಕೋತೀರಲ್ವಾ, ಅವಾಗ ನೀವು ಲಾಸ್ಟಲ್ಲಿ ಒಂದು ಫೈನಲ್ ಆಗಿ ಸಬ್ಮಿಟ್ ಮಾಡಿರ್ತೀರ. ಆ ಒಂದು ನೀವು ಏನು ಮಾಡ್ಕೋ ಪ್ರಿಂಟ್ ಔಟ್ನ ತೊಗೋಬೇಕಾಗಿರುತ್ತೆ. ಓಕೆನಾ. ಮೊದಲನೇದಾಗಿ ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ಹೇಳೋದಷ್ಟೇ, ನೀವು ಇವನ್ KCT ಸ್ಟೂಡೆಂಟ್ಸ್ ಆಗಿರಲಿ, ನೀಟ್ ಸ್ಟೂಡೆಂಟ್ಸ್ ಆಗಿರಲಿ, ಯಾವ ಒಂದು ಕೋರ್ಸಸ್ ಆಗಿರಲಿ, ನೀವು ಫೈನಲ್ ಆಗಿ ಯಾವುದು ಒಂದು ಆಪ್ಷನ್ ಎಂಟ್ರಿಗೆ ಫೈನಲ್ ಆಗಿ ಸಬ್ಮಿಟ್ ಮಾಡಿರ್ತೀರ ಆ ಒಂದು ಪ್ರಿಂಟೌಟ್ನ ತೆಗೆದಿಟ್ಕೊಳ್ಳಿ. ಯಾಕಂದರೆ ನಿಮ್ಗೆ ಅಲ್ಲಿ 100% ಕ್ಲಾರಿಟಿ ಆದರೆ ಸಿಗುತ್ತೆ. ಚೇಂಜಸ್ ಮಾಡಬೇಕಾದ್ರೆ ಏನು ಆಗಲ್ಲ, ಒಂದು 5 to 10 ರೂಪೀಸ್ ಹೋದರೂ ಪರವಾಗಿಲ್ಲ. ಅದನ್ನ ಒಂದು ಜೆರಾಕ್ಸ್ ಶೀಟ್ನ ತೊಗೊಂಡು ಇಟ್ಕೊಂಡಿರಿ. ನಿಮಗೆ ಯಾಕಾದರೂ ಏನೇ ಚೇಂಜಸ್ ಮಾಡಬೇಕಾದ್ರೂ ಅದನ್ನು ನೋಡಿದಾಗ ನಿಮ್ಗೆ 100%, ಯಾಕಂದರೆ ಪ್ರತಿ ಸಾರಿ ವೆಬ್ಸೈಟಲ್ಲಿ ಹೋಗಿ ನೋಡೋಕ್ಕಲ್ಲ. ಯಾವಾಗ ಒಂದು ಫೈನಲ್ ಆಗಿ, ಯಾಕಂದರೆ ಹೇಳ್ತೀನಿ ನೋಡಿ, ಫೈನಲ್ ಆಗಿ ಯಾಕೆ ಪ್ರತಿಯೊಂದು ಒಂದೊಂದು ಜೆರಾಕ್ಸ್ ತೆಗೆದುಕೋಬೇಡಿ. ಫೈನಲ್ ಆಗಿ ಲಾಸ್ಟಲ್ಲಿ ಫಸ್ಟ್ ರೌಂಡು ರಿಸಲ್ಟ್ಗೆ ನಾನು ಇದೇ ಲಾಸ್ಟ್ ಫೈನಲ್ಲು ನಾನು ಆಪ್ಷನ್ ಎಂಟ್ರಿ ಮತ್ತೆ ಮಾಡಲ್ಲ ಅಂತ ಯಾವಾಗ ಡಿಸೈಡ್ ಮಾಡ್ತೀರಾ ಅವಾಗ ಒಂದು ಪ್ರಿಂಟೌಟ್ನ ತೆಗೆದಿಟ್ಕೊಳ್ಳಿ. ಅದು ನಿಮ್ಗೆ ಕೂಡ ಮುಂದೆ ಯೂಸ್ಫುಲ್ ಆಗುತ್ತೆ. ಓಕೆನಾ. ಯಾಕಂದರೆ ನಿಮ್ಮ ಫಸ್ಟ್ ರೌಂಡ್ ಆದಮೇಲೆ ನೀವು ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ, ಥರ್ಡ್ ರೌಂಡ್ಗೆ ಅಂದರೆ ಥರ್ಡ್ ರೌಂಡ್ ಅಂತ ಏನು KEದಲ್ಲಿ ಇಲ್ಲ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನ ಥರ್ಡ್ ರೌಂಡ್ ಅಂತ ಕರಿತೀವಿ. ಆಮೇಲೆ ಈ ವರ್ಷ ಮಾತ್ರ ಥರ್ಡ್ ರೌಂಡ್ ಅಷ್ಟೇ ಅಲ್ಲ, ಅನ್ಲಿಮಿಟೆಡ್ ರೌಂಡ್ಸು. ಅಂದರೆ ನಿಮಗೆ ಸೀಟ್ ಯಾವಾಗ ಫಿಲ್ ಆಗಲ್ಲ, ಅಂದರೆ ಮಿನಿಮಮ್ 3 ರೌಂಡ್ಸ್ ಆದರೆ ಇದ್ದೇ ಇರುತ್ತೆ. ಯಾವಾಗ ಸೆಕೆಂಡ್ ರೌಂಡು ಆಮೇಲೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ. ಅದ್ರ ಮೇಲೂ ಕೂಡ ನಿಮಗೆ ಅಂದರೆ ಜಾಸ್ತಿ ದಿನ ಇನ್ನೂ ಎಕ್ಸ್ಟ್ರಾ ರೌಂಡ್ ಅದ ನಡೆಸ್ತೀವಿ ಅಂತ ಒಂದು ಡೈರೆಕ್ಟ್ ಅವ್ರು ಹೇಳಿದ್ದಾರೆ. ಯಾಕಂದರೆ ಸೀಟ್ ಯಾವಾಗ ಫಿಲ್ ಆಗುತ್ತೆ ಕಂಪ್ಲೀಟಾಗಿ KEದಲ್ಲಿ ಎಷ್ಟು ಸೀಟ್ಸ್ ಇದಾವೆ ಅಷ್ಟು ಫಿಲ್ ಆಗೋವರೆಗೂ ನಾವು ರೌಂಡ್ ಅಂದರೆ KCT ಕೌನ್ಸಿಲಿಂಗ್ ನಡೀತಾನೆ ಇರುತ್ತೆ. ಆಮೇಲೆ ಇನ್ನೊಂದು ಹೇಳ್ತೀನಿ ನೋಡಿ, ನೀವು ಯಾವತ್ತೇ ಹೋದರೂ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ಗೆ ಅಡ್ಮಿಷನ್ ಆಗಿ, ಯಾಕಂದರೆ ಅಲ್ಲಿ ನಿಮಗೆ ಇಂಜಿನಿಯರ್ ಸ್ಟೂಡೆಂಟ್ಸ್ ಆಗಿದ್ರೆ ಅಂದರೆ ನೀವು ಅಲ್ಲಿ BMS ಆಮೇಲೆ MBBS ಈ ಒಂದು ಕೋರ್ಸಸ್ಗೆ ಅಲ್ಲಿ ಬೇರೆ ಕಡೆ ಒಂದು ಕೋರ್ಸಸ್ಗೆ ಸ್ಟೂಡೆಂಟು ಡಿಸ್ಟ್ರಿಬ್ಯೂಟ್ ಆಗೋದ್ರಿಂದ ನಿಮಗೆ ಇಂಜಿನಿಯರ್ ಕೋರ್ಸಸ್ ಸ್ಟೂಡೆಂಟ್ಸ್ಗೆ ಏನಾಗುತ್ತೆ ಒಳ್ಳೊಳ್ಳೆ ಕಾಲೇಜ್ ಸಿಗುವಂಥ ಚಾನ್ಸಸ್ ತುಂಬ 100% ಆದರೆ ಇರುತ್ತೆ. ಯಾವಾಗ ನೀವು ಸೆಕೆಂಡ್ ಆ್ಯಂಡ್ ಥರ್ಡ್ ರೌಂಡ್ಗೆ ಹೋಗ್ತೀರಾ ಅವಾಗ ಮಾತ್ರ. ನೀವು ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ಮಾಡ್ಕೊಂಡ್ರೆ ಅಂದರೆ ಅಲ್ಲಿ ನಿಮಗೆ ತುಂಬಾ ಕಾಂಪಿಟೇಷನ್ ಇರುತ್ತೆ, ಒಳ್ಳೆ ಕಾಲೇಜಸ್ ಆದರೂ ಸಿಗೋದಿಲ್ಲ. ಐ ಥಿಂಕ್ ಈ ವಿಡಿಯೋದಲ್ಲಿ ನಿಮಗೆ ಒಂದು ಸ್ವಲ್ಪ ಮಾಹಿತಿ ಸಿಕ್ಕಿದೆ, ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ಕೋತೀನಿ.
ಹೇಳ್ತೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಚಾನಲ್ಗೆ ಲೈಕ್ ಮಾಡಿ. ಯಾಕಂದರೆ ನೀವು ಒಂದೇ ಒಂದು ಲೈಕ್ ಮಾಡಿದ್ರೆ ವೀಡಿಯೋನ ತುಂಬ ಜನಕ್ಕೆ ಮೋರ್ ಆ್ಯಂಡ್ ಮೋರ್ ಶೇರ್ ಆಗುತ್ತೆ. ಬೇರೆ ಕಡೆ ಸ್ಟೂಡೆಂಟ್ಸ್ಗೂ ಇದು ಮಾಹಿತಿ ತಿಳಿತಾ ಹೋಗುತ್ತೆ. ಅದಕ್ಕೋಸ್ಕರ ಇನ್ನೇನಿಲ್ಲ, ಇನ್ನೂ ಮುಂದೆ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ. ಅಲ್ಲಿ ಯಾಕಂದ್ರೆ ಪ್ರತಿಯೊಂದು ಅಪ್ಡೇಟು ಟೈಮ್ ಟು ಟೈಮ್ ಸಿಗುತ್ತೆ. ವೀಡಿಯೋ ಮಾಡಿ ಹಾಕಿಲ್ಲ ಅಂದರೆ ನಿಮಗೆ ಅಲ್ಲಿ ಖಂಡಿತ ಒಂದು ವಾಟ್ಸಪ್ಪಲ್ಲಿ ಗ್ರೂಪಲ್ಲಿ ಆದರೆ ನಿಮಗೆ ಎಲ್ಲ ಅಪ್ಡೇಟ್ ಆದರೆ ಸಿಗ್ತಿರುತ್ತೆ. ಓಕೆನಾ? ಇಷ್ಟೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನೀವು ಒಂದು ಲೈಕ್ ಆದರೆ ಮಾಡ್ಕೊಳ್ಳಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಅ ಗುಡ್ ಡೇ. ಅಷ್ಟೇ ಎಲ್ಲ ಬೇಡ. ಜೈ ಹಿಂದ್, ಒಂದೇ ಮಾತ್ರ.